ಫ್ರೆಂಡ್ಸ್. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಇಲ್ಲ, ಬ್ರೇಕ್ಫಾಸ್ಟ್ ಅಲ್ಲಿ ಕೆಲಾಕ್ಸ್ ಇಲ್ಲ. ಮಕ್ಳು ಏನ್ ತಿಂತಾರೆ? ಉಪ್ಪಿಟ್ಟು ಅದು ಇದು ಇದೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಕೆಲಾಕ್ಸ್ಗೆ ಗ್ಯಾಸ್ ಬೇಕಾ? ಮತ್ತೆ ಫ್ರೂಟ್ಸ್ ಕೇಳಿದ್ರೆ ಅದಕ್ಕೂ ಗ್ಯಾಸ್ ಇಲ್ಲ ಅಂತಾರೆ. ಗ್ಯಾಸ್ ಬಟರ್ ಮಿಲ್ಕ್ ಕೇಳ್ಕೊಟ್ಟಿದ್ದಾರೆ, ಅದಕ್ಕೂ ಗ್ಯಾಸ್ ಬೇಕಾ? ಎಷ್ಟೊಂದು ಗೇಮ್ಸ್ ಇದೆ. ಗೇಮ್ಸ್ ಇಲ್ಲ ಯಾಕೆ? ಮೂರೇ ಇರೋದು. ಒಂದು ಬುಲ್ ರೈಡ್ ಎಲ್ಲಿತ್ತು? ಇರ್ಲಿಲ್ಲ. ಹೇರ್ ಇರ್ಲಿಲ್ಲ, ವಾಟರ್ದು ಇರ್ಲಿಲ್ಲ, ವಾಟರ್ ಗೇಮ್ಸ್ ಒಂದು ಇಲ್ಲ, ಬುಲ್ ರೈಡ್ ಇಲ್ಲ, ಕಾಯಕಿಂಗ್ ಇಲ್ಲ. ಬಂದು ಫಸ್ಟ್ ಏನು ಇಲ್ಲ, ಬರೀ ಫುಡ್ ಹತ್ರ ಎಷ್ಟು ನೊಣಗಳಿದೆ. ಅವ್ರಿಗೆ ಹೇಳ್ತಾ ಇದ್ದೀನಿ ಸ್ಟಾಫ್ಸ್ಗೆ, ಅದನ್ನ ಕ್ಲೋಸ್ ಮಾಡಿ, ನೊಣ ಬಿದ್ದರೆ ಕಷ್ಟ, ಕ್ಲೋಸ್ ಮಾಡಿ. ಮತ್ತೆ ಅಲ್ಲೆಲ್ಲ ಹಾಕೊಂಡು ಬರುತ್ತಲ್ಲ, ಅಲ್ಲೆಲ್ಲ ಓಡಾಡ್ಕೊಂಡು ನನ್ನ ಹತ್ರ ವಿಡಿಯೋ ಇಡಬೇಕು. ಎಷ್ಟೊಂದಿದೆ. ನಾನು ಹೇಳ್ತಾನೆ ಇದ್ದೀನಿ, ನೆನ್ನೆ ಮಧ್ಯಾಹ್ನದಿಂದಲೇ ಹೇಳ್ತೀನಿ, ಬೆಳಿಗ್ಗೆ ಕೂಡ ಸ್ಪೆಷಲ್ ಆಗಿ ಹೇಳ್ತಾನೆ ಇದ್ದೀನಿ. ಅವ್ರು ಕ್ಲೋಸ್ ಮಾಡ್ತಾರೆ, ಮತ್ತೆ ಓಪನ್ ಬಿಟ್ಬಿಡ್ತಾರೆ. ಅದು ತಿನ್ನೋದಕ್ಕೆ ನಮಗೂ ಒಂಥರ, ಮಕ್ಕಳಿಗೆ ತಿನ್ಸೋಕೆ ನಾವು ದೊಡ್ಡವ್ರಿಗೆ ಕಷ್ಟ ಹೋಗಿ, ಬಟ್ ಮಕ್ಳಿಗೆ ಏನಾದ್ರು ಫುಡ್ ಇನ್ಫೆಕ್ಷನ್ ಏನಾದ್ರು ಅದು ಏನು ಮಾಡೋದು? ಎಷ್ಟು ನೀವು ಇವಾಗ ಹೋಗಿ ನೋಡಿ, ಫುಲ್ಲು ನೊಣಗಳೇ ಓಡಾಡ್ತಿದ್ದಾರೆ. ಅದನ್ನ ಮೇಂಟೈನ್ ಮಾಡಬೇಕು ಸ್ವಲ್ಪ ಫುಡ್ ಹತ್ರ. ಕನಕ್ಪುರದಲ್ಲಿರುವಂತಹ ಕಾಡ್ಗಲ್ ರೆಸಾರ್ಟಲ್ಲಿ ವರಸ್ಟ್ ಎಕ್ಸ್ಪೀರಿಯನ್ಸ್ ಐ ನೆವರ್ ಸೀನ್. ಯಾಕಂದರೆ ಅಷ್ಟು ವರಸ್ಟು. ನಮಗೆ ಸ್ಟಾರ್ಟಿಂಗ್ ಹೋದಾಗ ಗೊತ್ತಾಗಿಲ್ಲ, ಹೋಗ್ತಾ ಹೋಗ್ತಾ ಒಂದೊಂದೇ ಅರ್ಥ ಆಯಿತು ಇಲ್ಲಿ ಎಷ್ಟು ವರಸ್ಟು ಅಂತ. ಅವ್ರು ಹೇಳಿರೋದು ಒಂದು ಕೂಡ ಇಲ್ಲ ಅಲ್ಲಿ. ಸೊ ಇವಾಗ ನಾವು ಕಾಡ್ಗಲ್ ರೆಸಾರ್ಟ್ಗೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ಮೇನ್ ಏನಂದರೆ ನಮ್ಮ ಲಗೇಜ್ನ ನಾವು ಎತ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ನಾವು ದುಡ್ಡು ಪೇ ಮಾಡಿ ಹೋಗ್ತಾ ಇದ್ದೀವಿ, ಆದರೆ ನಮ್ಮ ಲಗೇಜ್ ನಾವೇ ಇಟ್ಕೋಬೇಕು. ಯಾರು ಒಬ್ಬರು ಬಾಯ್ಸ್ ಇಲ್ಲ ಅಲ್ಲಿ, ಅಷ್ಟು ಜನ ಸ್ಟಾಫ್ಸ್ ಇದ್ದಾರೆ, ಒಬ್ಬರು ಕೂಡ ಕಳಿಸಲ್ಲ ಅವರು ಎತ್ಕೊಂಡ್ಬರೋದಕ್ಕೆ ಲಗೇಜು. ನಾವು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಟ್ಕೊಂಡು ಲಗೇಜ್ ಎತ್ಕೊಂಡು ಹೋದ್ವಿ. ರಿಸೆಪ್ಷನ್ ಒಂದು ಕಡೆ, ರೂಮ್ ಒಂದು ಕಡೆ. ಆದರೆ ನಮಗೆ ಆ ಮಕ್ಕಳನ್ನ ಇಟ್ಕೊಂಡು ಬಂದಿರೋದೇ ಟ್ರಾವೆಲ್ ಮಾಡ್ಕೊಂಡು ಸುಸ್ತಾಗಿರುತ್ತೆ. ಲಗೇಜ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಗೊತ್ತಿರುತ್ತಲ್ವಾ. ನಾವು ಬಂದಿದ್ದೀವಿ ಇವಾಗ ಎಲ್ಲಿಗೆ? ಯಾವ್ದಿದು ರೆಸಾರ್ಟ್ ಹೆಸರು? ಕಾಡ್ಗಲ್ ರೆಸಾರ್ಟ್. ಕಾಡು ಕಲ್ಲು ಎಲ್ಲ ಮುಳ್ಳು. ನೋಡಿ ಗೈಸ್, ನಾವು ಬಂದಿದ್ದೀವಿ ಗೈಸ್. ಬೇಡ ಗೈಸ್, ನಾವು ನೋಡಿ ಗೈಸ್, ನನ್ಗೆ ಹೇಳಕ್ ಬರಲಿಲ್ಲ ಅಂದ್ರೆ ಇಲ್ಲೇ ಇದೆ ಗೈಸ್, ನೋಡ್ಕೊಳ್ಳಿ. ಹುಚ್ಚಿ ಥರ ಆಡ್ತಿದೆ. ನನ್ನ ಮಗ ಮುಂದೆ ಹೋಗ್ತಾವನೆ, ಅವನೇ ಇವಾಗ ಚೆಕ್ಕಿನ್ ದುಡ್ಡು ಕೊಟ್ಬಿಟ್ಟು ಚೆಕ್ಕಿನ್ ಮಾಡೋದು. ನೀನೇ ಬನ್ನಿ 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 ಬನ್ನಿ. ಹಂಗೆ 1 2 3 4. ಇದು ಲಾಸ್ಟ್ ಪಿಳ್ಳೆ. ತೆಗ್ದೆ ಆಯ್ತು. ಏನು ತೆಗಿಲಿ? ಆಫ್ ಮಾಡಲಾ? ನಮ್ಮ ಓನರು ಇವರೇ, ಟ್ರಿಪ್ ಅರೇಂಜ್ ಮಾಡಿದಂಥ ದೇವತೆ ಇವಳು. ಇವಳು ನನ್ನ ಬಿತ್ತಿ. ಇದು ನಾವು ಬಂದಿರೋದಕ್ಕೆ ಪ್ರೂಫ್. ನಿನ್ಗೂ ಹಾಕ್ಬಿಟ್ರು. ಲಂಚ್ ಟೈಮ್ಗೆ ಅಲ್ಲಿ ರೆಸ್ಟೋರೆಂಟಿಗೆ ಬನ್ನಿ ಅಂತ ಹೇಳಿ. ನೋಡ ಇಲ್ಲಿ, ನೋಡ್ ಕಲಿ, ನಿನ್ ತಮ್ಮನ್ ನೋಡ್ ಕಲಿಯೋ. ನೋಡು, ಎಲ್ಲ ಹಂಗೆ ತಿರುಗ್ರಿ ಹಿಂದಕ್ಕೆ. ನೋಡಿದ್ರೆ ಎಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡು ನಾವುಗಳೇ ಮಕ್ಕಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ.
ಹಿಂಗೆ ಕತ್ತೆಗಳ ಥರ ಓಡ್ತಾ ವಿಡಿಯೋ ಮಾಡಬಾರ್ದಮ್ಮ. ನಾವು ಹೋಗ್ತಿದ್ದೀವಿ ಅಂತ ಕಣೆ. ಇಂಡೋರ್ ಗೇಮ್ಸ್ ಇರುತ್ತೆ ನಿಮಗೆ ಇಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ರೆಸ್ಟೋರೆಂಟ್ ಇರುತ್ತೆ. ಓಕೆ. ವೆಲ್ಕಮ್ ಡ್ರಿಂಕು ಫುಡ್ ಎಲ್ಲ ಅಲ್ಲೇ ಇರುತ್ತೆ ನಿಮಗೆ. ಈಗ ವೆಲ್ಕಮ್ ಡ್ರಿಂಕಿಗೆ ಹೋಗಕ್ಕೆ ಮುಂಚೆ ನಾವು ಫಸ್ಟ್ ಲಗೇಜ್ ಇಕ್ಬಿಡ್ತೀವಿ. ಇವರು ಲಗೇಜ್ ಆ ಲಗೇಜ್ ನಿಮ್ಗೆ ಜವಾಬ್ದಾರಿ. ಈ ಲಗೇಜ್ ನಿನಗೆ ಗೊತ್ತಿತ್ತ ಎಲ್ಲ ಇದ್ದಿದ್ದು ಅಂತ ಸೇಮ್ ನಾಲ್ಕು ಸೇಮ್ ಇರುತ್ತೆ. ಅದಾದ್ರೂ ಚೆನ್ನಾಗಿರೋದು. ಯೂಟ್ಯೂಬರ್ಗೆ ಹಂಗಲ್ಲ. ನಮ್ಗೆ ಗೊತ್ತಿಲ್ಲಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೇ ರೂಮ್ ನೋಡಿ. ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ರೂಮ್. ನಾವು ಇಲ್ಲಿಂದನೇ ಕುತ್ಕೊಂಡು ಮಕ್ಕಳನ್ನ ನೋಡ್ಕೋಬಹುದು. ಹಾಯ್ ಹೇಳಿ. ಹಾಯ್ ಹಾಯ್ ಹೇಳ್ರು. ಅವನೋಡು ಅವನೇ ನೀನೇ ಕಣ ಮಕ್ಕಳ, ನೀನೇ ಸರಿಯಾಗಿರೋದು. ಹೇಳಿ ಹಾಯ್. ಭಯ ಬಿದ್ದಾಗ್ತಾರೆ. ಬರ್ತಿದ್ದಂಗೆ ಕನ್ನಡಿ ಮುಂದೆ ಸಿಂಗಾರ ಮಾಡ್ಕೊತಿರೋ ನಮ್ಮ ವಯ್ಯಾರಿ ದೀಪುಗೆ ಹಾಯ್. ನಾನು ಹಾಕೋದೆ ಇನ್ನೇನಕ್ಕೆ ಇಲ್ಲ. ನಮ್ಮ ಮಿನಿ ಡ್ಯಾನ್ಸರ್ ಇದು ನಮ್ಮ ನೋಡಿ ಇಲ್ಲಿ ಇವಳು ಬಾಲ್ ಮಾಡ್ತಿರೋದು ನೋಡಿ ಇಲ್ಲಿ. ಡಮಕ್ಕು ಡುಮಕ್ಕು ಡಮಾಲ್ ಡಿಮಾಲ್ ಮಾಡ್ತಾವಳೆ. ಹಾ ನಿಮ್ದೇ ಇರುತ್ತೆ ವಿಡಿಯೋ ಫುಲ್ಲು. ನೀವಿಬ್ರೇ ಇರ್ತೀರಾ. ಏನು ಮಗ್ನೆ ಎಲ್ಲಿಗೆ ಬಂದಿರೋದು? ಎಲ್ಲಿಗೆ ಬಂದಿರೋದು? ಹಾಕೊಳ್ತೀನಿ. ಬ್ಯಾಕ್ ಸೈಡ್ ಅಲ್ಲಿ ಏನೇನಿರುತ್ತೆ ಹೇಳಿ ನನಗೆ. ಯೂಟ್ಯೂಬ್ ಹಾಕೊಳ್ತೀನಿ. ಇವಾಗ ಬಂದ್ಬಿಟ್ಟು ನಿಮ್ಗೆ 9 to 5 ವರ್ಗು ಆಕ್ಟಿವಿಟೀಸ್ ಇರುತ್ತೆ. ಇಂಡೋರ್ ಗೇಮ್ಸ್ ಇರುತ್ತೆ, ಔಟ್ಡೋರ್ ಗೇಮ್ಸ್ ಇರುತ್ತೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸ್ 4 to 5 ಇರುತ್ತೆ ಮೇಡಮ್. 7 to 9ಗೆ ಕ್ಯಾಂಪ್ ಫೈರ್ ಆಕ್ಟಿವಿಟಿ ಇರುತ್ತೆ. ಮತ್ತೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಇರುತ್ತೆ 6:30ಗೆ. ಇಂಡೋರ್ ಗೇಮ್ಸ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಮೇಡಮ್. ಇಲ್ಲೇ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ ವೆದರ್ ಕೋಲ್ಡ್ ಇರುತ್ತಲ್ವ, ಚೆನ್ನಾಗಿರುತ್ತೆ ಮೇಡಮ್. ಓಕೆ ಅಷ್ಟೇ ಅಲ್ಲ ಇನ್ನು ಇಲ್ಲಿ ಪ್ರಾಪರ್ಟಿ ಇರೋದು. ಥ್ಯಾಂಕ್ ಯು. 2.5 ಕಿಲೋಮೀಟರ್ ಇದೆ ಮೇಡಮ್. 1.5 hour ಆಗುತ್ತೆ ಹೋಗಿ ಬರೋಕ್ಕೆ. 1.5 hour ಆಗುತ್ತಾ? ಮಾರ್ನಿಂಗ್ ಚೆಕ್ ಇನ್ 1 hour ಎಕ್ಸ್ಟೆನ್ಷನ್. ಮಾರ್ನಿಂಗ್ ಚೆಕ್ ಇನ್ ಆದ್ವಲ್ಲ, ಈಗ ನಾವು ವೆಲ್ಕಮ್ ಡ್ರಿಂಕ್ಸಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಚೆಕ್ ಇನ್ ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ನಾವು ವೆಲ್ಕಮ್ ಡ್ರಿಂಕ್ಸ್ಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ಈಗ ವೆಲ್ಕಮ್ ಡ್ರಿಂಕ್ಸ್ ಹೋಗ್ತಿದ್ದೀವಿ. ತುಂಬ ಬಿಸಿಲಿದೆ. ಇಲ್ಲೇ ಜ್ಯೂಸ್ ಕುಡಿಯಕ್ಕೆ. ಹಾಂ ಆವಾಗಲೇ ಬರಬೇಕಾದ್ರೆ ಹೆಂಗಿದ್ರು ನಮ್ಮ ಆಂಟಿದೀರು. ಈಗ ನೋಡಿ ಹೆಂಗಾಗ್ಬಿಟ್ರು ನಮ್ಮ ಆಂಟಿದೀರು. ಆಂಟಿ ಅಲ್ಲ ಅಕ್ಕ. ಆಂಟಿ ಅಲ್ಲ ಅಕ್ಕ. ಅಕ್ಕ ಅಕ್ಕ ಯಾರಿದು ಸೌಂಡು? ಓ ನಮ್ಮ ಅಮ್ಮನ ಬಲ ಜಾಸ್ತಿ ಆಯ್ತು ನಮ್ಮನೆ. ನೀವೆಲ್ಲ ತಿಂತಾ ಇರ್ರಿ, ನಾನು ತಿನ್ಸ್ಕೊಡ್ತೀನಿ ಅವ್ರಿಗೆ. ಆಮೇಲೆ ನಾನು ತಿಂತೀನಿ. ಇವಾಗ ಫಸ್ಟ್ ಮಕ್ಳಿಗೆ ತಿನ್ಸ್ಕೊ, ಅವ್ರು ಕೊಡ್ತಾರೆ ಮಕ್ಳಿಗಂದ್ರೆ. ಮೇಡಮ್ 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 ನಮ್ಮ ಕಡೆ ನೋಡಿ ಮೇಡಮ್. ಬಾಸ್ ಅಲ್ಲಿ ಬಾಸ್ ಬರ್ದೈತೆ. ಲಂಗೋಟಿ ಫೋಟೋ
ಸೂಪರ್ ತಗೊಳ್ಳಿ. ಚಿಯರ್ಸ್ 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 ಚಿಯರ್ಸ್. ನನ್ನನ್ನೇ ಮರ್ತೋಗ್ಬಿಟ್ಟವಳೆ ವಿಡಿಯೋ ತಗೊಳ್ಳಿ. ನೋಡಿ ನೊಣಗಳು ನೋಡಿದ್ರೆ ಹೆಂಗೆ ಎಗರಾಡ್ತಿದೆ ಅಂತ. ತುಂಬ ಅಂದರೆ ತುಂಬ ನೊಣಗಳಿತ್ತು. ನಾನು ಅಷ್ಟು ತಲೆಗೆ ಓಡಿಲ್ಲ, ಮಕ್ಕಳನ್ನ ಇಟ್ಕೊಂಡು ಬ್ಯುಸಿಯಲ್ಲಿ ನಾನು ಅದನ್ನು ಅನ್ನೋದು ನನಗೆ ತಲೆಯಲ್ಲಿ ಓಡಿಲ್ಲ. ಲಾಸ್ಟಲ್ಲಿ ಅನ್ನಿಸ್ತು ವರ್ತೇ ಇಲ್ಲ ಗೇಮ್ ಅಷ್ಟೊಂದು. ನೀವು ಬುಕ್ ಮಾಡಿದಾಗ ಎಲ್ಲ ಗೇಮ್ ಇದೆ, ಎಲ್ಲನೂ ತೋರಿಸ್ತಾರೆ, ಬಟ್ ಹೋದ್ರೂ ಅಷ್ಟು ಗೇಮ್ ಇಲ್ಲ. ಮತ್ತು ಫುಡ್ ಹತ್ರ ಅಂತೂ ಸಿಕ್ಕಾಬಟ್ಟೆ ನೋಣ. ಫುಡ್ಡು ಒಂಚೂರೂ ಟೇಸ್ಟ್ ಇಲ್ಲ. ನನ್ನ ಮಕ್ಕಳು ಬರೀ ಸೌತೆಕಾಯಿ ತಿಂದ್ಕೊಂಡು ಇದ್ದಾರೆ. ಒಂದಿನ ಫುಲ್ಲು ಸೌತೆಕಾಯಲ್ಲೇ ಇದ್ದಾರೆ ಅವರು. ಏನು ಊಟ ತಿಂದಿಲ್ಲ, ಯಾಕಂದರೆ ಫುಡ್ ಕೂಡ ಟೇಸ್ಟ್ ಇಲ್ಲ. ಮತ್ತು ತುಂಬ ನೊಣ ಓಡಾಡ್ತಿದೆ. ಅವ್ರಿಗೆ ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಾ, ನಾನು ಕ್ಲೋಸ್ ಮಾಡಿ ಅಂತ. ಹೇಳಿದ ಮೇಲೆ ಕ್ಲೋಸ್ ಮಾಡ್ತಾರೆ, ಮತ್ತೆ ಅದೇ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳು ಊಟ ಒಂಚೂರು ಮಾಡಿಲ್ಲ. ಅದನ್ನು ನೋಡಿ ಅವ್ರಿಗೂ ಬೇಜಾರಾಯಿತು, ನಮಗೂ ಬೇಜಾರಾಯಿತು ಊಟ ಮಾಡೋಕ್ಕೆ. ಬಟ್ ಏನು ಮಾಡೋದು, ಇನ್ನು ಹೋಗಿ ಊಟ ತಿಂದಿರಿ ಎಷ್ಟಂತ ಇರೋದು. ಅಲ್ಲಿ ಬೇರೆ ತುಂಬ ಊರಿಂದ ದೂರ ಇರೋದು. ಸೊ ಅಲ್ಲಿ ಝೊಮ್ಯಾಟೊ ಗಿಮೊಟೊ ಏನು. ಸೊ ಹಾಗಾಗಿ ನಾವು ಅದನ್ನೇ ತಿನ್ನಬೇಕಾಗಿದ್ದಂಥ ಪರಿಸ್ಥಿತಿ ಬಂತು. ಗೇಮಲ್ಲಿ ಇದೊಂದಿತ್ತು, ಮತ್ತು ಸೈಕ್ಲಿಂಗ್ ಇತ್ತು, ಮತ್ತು ಜಿಪ್ಲೈನ್ ಇತ್ತು ಅಷ್ಟೇ. ಇನ್ನೇನು ಇಟ್ಟಿಲ್ಲ. ಟ್ರಾಂಪ್ಲಿನ್ ಒಂದಿತ್ತು ಅಷ್ಟೇ. ಈ ಕಡೆ ನೋಡಿ ಇಲ್ಲಿ ಒಂದು ಬಲೂನ್ ಥರ ಕಾಣ್ತಿದೆ ಅಲ್ವಾ, ಸೊ ಅದೆಲ್ಲ ಬಂದು ಬುಲ್ ರೈಡ್ ಅವ್ರು ಕೊಟ್ಟಿರೋ ಎಷ್ಟು ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಬಂದು ಏನಕ್ಕೆ ಅಂತಂದರೆ ಅದನ್ನು ಮೆನ್ಷನ್ ಮಾಡಬೇಕಲ್ವಾ, ಅದೊಂದು ಮೆನ್ಷನ್ ಮಾಡಿಲ್ಲ, ಅದೊಂದು ಬೇಜಾರಾಯಿತು. ಸೊ ನನ್ನ ಮಗ ಇದನ್ನು ಒಂದೆರಡು ರೌಂಡ್ ಮಾಡಿದೆ. ಗಂಡು ಮಕ್ಕಳಿಗೆ ಕ್ರೇಜ್ ಅಲ್ವಾ ಇದೆಲ್ಲ ಓಡಿಸೋದು. ಸೊ ನಾನು ಓಡಿಸೋದಕ್ಕೆ ನಾನು ಒಂದು ರೌಂಡ್ ಬಂದೆ. ಎಲ್ಲರೂ ಟ್ರೈ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಈ ಗೇಮ್ನ. ಇರೋದ್ರಲ್ಲಿ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಿದ್ವಿ. ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋಗಿದ್ದಲ್ವ, ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಇದ್ರೆ ನೋಡಿದಿರಲ್ಲ, ಇಲ್ದಿರೋದು ಏನಿದ್ರು ನಾವು ಮಾತಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಬಿಡ್ತೀವಿ ಇರೋದ್ರಲ್ಲೇ. ಸೊ ಹಾಗಾಗಿ ಅಷ್ಟರಲ್ಲೇ ನಾವು ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ನೆಕ್ಸ್ಟು ನೀವು ಯಾರಾದರೂ ಹೋದರೆ ಫಸ್ಟೇ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಪೇಮೆಂಟ್ ಮಾಡಿ. ಮೊದಲೇ ಪೇಮೆಂಟ್ ಮಾಡಿ ನಮ್ಮ ಥರ ಮೋಸ ಹೋಗಬೇಡಿ. ಇದು ವಿಡಿಯೋ ಇನ್ನೂ ಇದೆ, ಅದ್ರ ಬಗ್ಗೆ ಡೀಟೇಲಾಗಿ ನಾನು ಹಾಕ್ತೀನಿ ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ. ಈ ವಿಡಿಯೋನ ಇಷ್ಟರಲ್ಲಿ ಎಂಜಾಯ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಿಂಗ್ ಆಗಿ ಹಾಕ್ತೀನಿ ಯಾವ್ದಾವ್ದು ಪ್ರಾಬ್ಲಮ್ ಆಯಿತು ಏನು ಅಂತ ಅಂದ್ಬಿಟ್ಟು. ನಾವು ಇವಾಗ ಎಲ್ಲಿವರೆಗೂ ಹಾಡಿದ್ದೀವೋ ಅಲ್ಲಿವರೆಗೂ ಎಂಜಾಯ್ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಶೂಸಲ್ಲಿ ಬರಬೇಕಿತ್ತು ನಾವು. ಸ್ಲಿಪ್ಪರ್ ಕಷ್ಟ ಆಗ್ತಿದೆ. ಮಣಿ ಸ್ಲಿಪ್ಪರ್ ಕಷ್ಟ ಆಗ್ತಿದ್ಯಾ? ಚೆನ್ನಾಗಿದೆಯಾ ಸರಿತಾ? ಅವ್ರು ಬೇಕಂತ ಆಡ್ಸೋದದು, ಎಂಜಾಯ್ ಮಾಡಲಿ ಅಂತ. ದೇವಸ್ಥಾನ ಎಕ್ಸ್ಪೀರಿಯನ್ಸ್ ಮಾಡಿಬಿಡು. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅಲ್ಲಿಗೆ ಸ್ಯಾಟಿಸ್ಫೈ ಆಗಿ ಹೋಗ್ತೀವಿ. ನನ್ನ ಮಗಳು ನೋಡು, ಎಲ್ಲೇ ಹೋದ್ರೂ ಒಂದು ರೌಂಡ್ ಕಂಪ್ಲೀಟ್ ಮಾಡೇ ಮಾಡ್ತಾಳೆ ಅವಳು. ನಮ್ಮ ಕೀರ್ತಿ ಅವರಿಬ್ಬರೇ ಮಾಡೋದು.
ಹೊಟ್ಟೋಗ್ತಾರೆ ಆರಾಮ. ಇನ್ನೂ ಸ್ವಲ್ಪ ಅವನ ಥರ ಆಟ ಆಡಿಸ್ತಾರೆ ಸ್ವಲ್ಪ ನಮ್ಮ ಕೀರ್ತಿಗೆ ಅಲ್ಲಿರೋರು. ಇವಾಗ ಅವನಿಗೆ ಆಡಿಸೋದ್ರಲ್ಲ ಏನೇ ತೂಗುಯಾಲೆನಾ ತೂಗುಯಾಲೆ ಉಯ್ಯಾಲೆ ಬೇಕಾದ್ರೆ ಅಷ್ಟು ಮೇಲೆ ಹೋಗ್ಬೇಕಾ ನಮಗೆ ಗೊತ್ತಿಲ್ಲ. ಸೂಪರ್ ಮಗ್ನೆ, ವೆರಿ ಗುಡ್, ಕೀಪ್ ಇಟ್ ಅಪ್. ಇಳಿದ್ಬಿಡ ನಿನ್ನ, ಇಲ್ಲಾಂದ್ರೆ ಅಲ್ಲೇ ಇರ್ತೇನ ಸರಿ ತಕ ಬರೋರ್ಗ. ಇರು. ಬಿಸಿ ಆಗ್ತಾ ಇದೆ. ಹಾಗೆ ಈ ರೋಪ್ ಲೈನ್ ಕೂಡ ಹಾಡ್ಕೊಂಡ್ವಿ. ಇದೊಂದು ಕಾಂಪ್ಲಿಮೆಂಟ್ರಿ ಅಂದರೆ ಇದೇನು ಚಾರ್ಜಸ್ ಇರಲಿಲ್ಲ ಇದರಲ್ಲಿ. ಇದೊಂದೇ ಫ್ರೀ ಇದ್ದಿದ್ದು, ಬೇರೆ ಎಲ್ಲದಕ್ಕೂ ಚಾರ್ಜಸ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ರೈನ್ ಡ್ಯಾನ್ಸಿಗೆ ಬಂದು ರೈನ್ ಡ್ಯಾನ್ಸಲ್ಲಂತೂ ಮಸ್ತ್ ಮಜಾ ಮಾಡಿದ್ವಿ. ಫುಲ್ಲು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಜನ ಗಂಡು ಮಕ್ಕಳು ಇದ್ರು ಆ ಕಡೆ. ಸೊ ಅವರೆಲ್ಲ ಹೋದ್ಮೇಲೆ ನಾವು ಬಂದು ರೈನ್ ಡ್ಯಾನ್ಸಲ್ಲಿ ಹಾಡಿದ್ವಿ. ನಾವು ಬರುವಾಗ ಸ್ವಲ್ಪ ರೈನ್ ಡ್ಯಾನ್ಸಿಗೆ ಟೈಮ್ ಆಗೋಗಿತ್ತು. ಸೊ ನಾವು ಇದ್ದಿದ್ದರಿಂದ ಅವ್ರು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು, ಅದೊಂದು ಖುಷಿ ಇತ್ತು. ಆಮೇಲೆ ನಾವು ಹಾಡಿ ಸುಸ್ತಾದಮೇಲೆ ಮತ್ತೆ ನೆಕ್ಸ್ಟ್ ಹೋದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಾನು ಹೇಳ್ತೀನಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಏನು ಎತ್ತ ಅಂತ. ನಿಮಗೆ ಎಷ್ಟು ಇದು ಪ್ರೈಸು ಏನು ಅಂತ ಏನಾದರೂ ಬೇಕಿದ್ದರೆ ನನಗೆ DM ಮಾಡಿ ಕೇಳಬಹುದು. ನಾನು ಡೀಟೇಲಾಗಿ ಹೇಳ್ತೀನಿ ಕಿಡ್ಸ್ಗೆ ಎಷ್ಟು, ಅಡಲ್ಟ್ಸ್ಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಬೇರೆ ಏನಾದರೂ ಡೌಟ್ ಇದ್ದರೂ ಕೂಡ ನನ್ನನ್ನು ಕೇಳ್ಬೋದು. ನಾನು ಎಲ್ಲ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ಈ ವಿಡಿಯೋ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ತುಂಬಾ ಹಾಕ್ಬಿಟ್ರೆ ಲೆಂತ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋ ಇದ್ರದ್ದು ಪಾರ್ಟ್ 2 ಬರುತ್ತೆ, ಅದರಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಅಂಟಿಲ್ ಎಲ್ಲರಿಗೂ ಬಾಯ್, ಲವ್ ಯು ಆಲ್, ಹ್ಯಾಪಿ ಸಮ್ಮರ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ.